ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರಾಯರ ಅನುಗ್ರಹ ಪಡ್ಕೊಳ್ಳೋದಕ್ಕೆ ಯಾವೆಲ್ಲ ವಿಶೇಷ ದಿನಗಳಿದೆ, ಹಾಗೆ ರಾಯರ ಹುಟ್ಟುಹಬ್ಬದ ದಿನ ವಿಶೇಷವಾಗಿ ನಾವು ಯಾವ ರೀತಿ ರಾಯರಿಗೆ ಸೇವೆಯನ್ನು ಸಲ್ಲಿಸ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ. ರಾಯರಿಗೆ ನಾವು ಸೇವೆಯನ್ನು ಮಾಡಬೇಕಂದ್ರೆ ಒಂದೊಳ್ಳೆ ದಿನಗಳನ್ನು ನೋಡ್ತಾ ಇರ್ತೀವಿ ಅಲ್ವಾ. ಹಾಗೆ ಈ ಒಂದು ತಿಂಗಳಲ್ಲಿ ಬರುವಂಥ ದಿನಗಳು ತುಂಬಾ ವಿಶೇಷವಾಗಿರುತ್ತೆ. ಆ ದಿನಗಳು ಯಾವ್ಯಾವು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ರಾಯರಿಗೆ ವರ್ಧಂತೋತ್ಸವ ಅನ್ನೋದು ಏನು ಮಾಡ್ತಾ ಇದ್ದಾರೆ ಮಾರ್ಚ್ ತಿಂಗಳಲ್ಲಿ, ಅದು ವಿಶೇಷವಾಗಿರುತ್ತೆ. ರಾಯರಿಗೆ ಯಾವ ರೀತಿ ಮನೆಯಲ್ಲೇ ನಾವು ಸೇವೆಯನ್ನು ಮಾಡಿ ರಾಯರ ಅನುಗ್ರಹನ ಪಡ್ಕೊಳ್ಬಹುದು. ಹಾಗೆ ಮನೆಯಲ್ಲೇ ನಾವು ರಾಯರಿಗೆ ಯಾವ ರೀತಿ ಸೇವೆಯನ್ನು ಸಲ್ಲಿಸ್ಬೋದು ಅಂದರೆ, ಪ್ರತಿನಿತ್ಯ ನೀವು ಅಕ್ಷರ ಮಾಲಿಕವನ್ನು ಕೇಳುವಂಥದ್ದು ರಾಯರಿಗೆ, ಅಂದರೆ ಯೂಟ್ಯೂಬಲ್ಲೇ ಬರುತ್ತೆ, ಅದನ್ನು ಹಾಕ್ಕೊಂಡು ಕೇಳಿ. ಹಾಗೆ ರಾಯರಿಗೆ ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡ್ತಿರ್ತೀರಲ್ವ ಮನೆಯಲ್ಲಿ, ಅವರ ನಾಮಸ್ಮರಣೆಯನ್ನು ನೀವು ಜಪಿಸೋದು, ಅದನ್ನು ಪಠನೆ ಮಾಡೋದು 108 ಬಾರಿ. ಈ ರೀತಿ ಹೇಳಿಕೊಂಡು ಚಿಕ್ಕ ಪುಟ್ಟ ಸೇವೆಗಳನ್ನ ನಿಮ್ಮ ಕೈಲಾದ ಸೇವೆಯನ್ನು ರಾಯರಿಗೆ ನೀವು ಮಾಡ್ಬೋದು. ರಾಯರ ಅನುಗ್ರಹವನ್ನು ಪಡ್ಕೊಳ್ಬಹುದು. ಹಾಗೆ ಇದೇ ತಿಂಗಳು ತುಂಬಾ ವಿಶೇಷವಾಗಿರುತ್ತೆ, 1 ವಾರಗಳ ಕಾಲ. ಹಾಗೆ ನೀವು ನಾನ್ ವೆಜ್ ಸೇವಿಸದೆ 1 ವಾರನೂ ಕೂಡ, ಅಂದರೆ 1 ವಾರ 28ರಿಂದ ಫೆಬ್ರವರಿ 28ರಿಂದ ಮಾರ್ಚ್ 6ರವರೆಗೆ ನೀವು ಈ ಒಂದು ಸೇವೆಯನ್ನು ಮಾಡಿ ರಾಯರ ಅನುಗ್ರಹನ ಪಡ್ಕೊಳ್ಬಹುದು. ಹಾಗೆ ವಿಶೇಷವಾಗಿರುವಂಥ ದಿನ ಮಾರ್ಚ್ 6ನೇ ತಾರೀಕು ಅವರ ಹುಟ್ಟುಹಬ್ಬ ಇರುತ್ತೆ. ರಾಯರಿಗೆ 430ನೇ ಜನ್ಮದಿನ ಅಂತಲೇ ಹೇಳ್ಬೋದು. ಹಾಗೆ 404ನೇ ಪಟ್ಟಾಭಿಷೇಕವನ್ನು ಇರುತ್ತೆ. ಅವತ್ತಿನ ದಿನ ಮಂತ್ರಾಲಯದಲ್ಲಿ ಹಾಗೂ ನಿಮ್ಮ ಮನೆಗಳಲ್ಲಿ ರಾಯರಿಗೆ ಅತಿ ಹೆಚ್ಚು ಸೇವೆಯನ್ನು ಸಲ್ಲಿಸಿ ರಾಯರ ಅನುಗ್ರಹನ ಪಡ್ಕೊಳ್ಳಿ. ರಾಯರನ್ನು ನಂಬಿ ಕೆಟ್ಟವರಿಲ್ಲ ಅನ್ನೋ ಹಾಗೆ ರಾಯರಿಗೆ ಸೇವೆಯನ್ನು ಮಾಡಿ ಅವರ ಅನುಗ್ರಹ ಪಡೆಯೋದು ದೊಡ್ಡ ವಿಷಯನೇ ಅಲ್ಲ. ನಾವು ಹೇಗೆ ರಾಯರಿಗೆ ಸೇವೆಯನ್ನು ಸಲ್ಲಿಸ್ತೀವಿ ಅದ್ರ ಮೇಲೆ ರಾಯರು ನಮಗೆ ಅನುಗ್ರಹ ಮಾಡೇ ಮಾಡ್ತಾರೆ. ಹಾಗೆ ರಾಯರ ಮೇಲೆ ನಂಬಿಕೆ ಇಡಬೇಕು. ಹಾಗೆ ನಿಮ್ಮ ಮನಸ್ಸನ್ನು ಶ್ರದ್ಧಾ ಭಕ್ತಿಯಿಂದ ಇಟ್ಕೊಂಡು ನಿಮ್ಮ ಕೈಲಾದ ಸೇವೆಯನ್ನು ರಾಯರಿಗೆ ಮನೆಯಲ್ಲೇ ಮಾಡಿ, ಹಾಗೆ ರಾಯರ ಮಠಕ್ಕೆ ಹೋಗಿ ನೀವು ರಾಯರ ಆಶೀರ್ವಾದವನ್ನು ಪಡ್ಕೊಳ್ಬಹುದು. ರಾಯರ ಆಶೀರ್ವಾದ ಪಡ್ಕೊಳ್ಳೋದ್ರಿಂದ ಅವತ್ತಿನ ದಿನ ವಿಶೇಷವಾಗಿರುತ್ತೆ. ಹಾಗೆ ಅವರ ಅನುಗ್ರಹ, ರಾಯರ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಕೇಳ್ಕೊಳ್ತೀನಿ. ರಾಯರನ್ನು ನಂಬಿ ಎಷ್ಟೋ ಜನರು ಅವರ ನಾಮಸ್ಮರಣೆ ಮಾಡ್ತಾ ಅಥವಾ ರಾಯರನ್ನು ನಂಬಿ ಏನೆಲ್ಲ ಸಂಕಲ್ಪಗಳನ್ನ ಮಾಡಿ ಅವರಿಗೆ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ನೋಡಿ. ಅವರ ಜೀವನದಲ್ಲಿ ರಾಯರು ಪವಾಡವನ್ನೇ ಸೃಷ್ಟಿಸ್ತಾರೆ. ಹಾಗೆ ರಾಯರು ಕರುಣಾಮಯಿಗಳು ಅಂತಲೇ ಹೇಳ್ಬೋದು. ಎಲ್ಲರ ಜೀವನದಲ್ಲೂ ಒಂದೊಂದು ಬದಲಾವಣೆಯನ್ನೇ ಮಾಡಿರ್ತಾರೆ. ಹಾಗೆ ರಾಯರನ್ನು ನಂಬಿ ರಾಯರಿಗೆ ಸೇವೆಯನ್ನು ಮಾಡ್ತಿರ್ತಾರೆ ನೋಡಿ. ರಾಯರ ಭಕ್ತರು ಯಾರೆಲ್ಲ ಇರ್ತಾರೆ ಅವರಿಗೆ ಖಂಡಿತವಾಗಿಯೂ ರಾಯರ ಪವಾಡ, ರಾಯರ ಮಹಿಮೆ ಇದೆಲ್ಲ ಗೊತ್ತಿರುತ್ತೆ. ರಾಯರನ್ನು ಮನಸ್ಸಲ್ಲಿ ನೆನ್ಕೊಳ್ತಾ ಅವತ್ತಿನ ದಿನ ನಿಮ್ಮ ಕೈಲಾದಷ್ಟು ರಾಯರ ನಾಮಸ್ಮರಣೆ ಆಗ್ಬೋದು, ಅಕ್ಷರ ಮಾಲಿಕವನ್ನು ಕೇಳೋದಾಗಿರ್ಬೋದು, ರಾಯರ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡೋದಾಗಿರ್ಬೋದು. ಬೆಳಿಗ್ಗೆ ಸಾಯಂಕಾಲ 21 ಬಾರಿ ಆ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿ. ಗಾಯತ್ರಿ ಮಂತ್ರದ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ, ಹೋಗಿ ಒಂದ್ಸರಿ ವಿಸಿಟ್ ಮಾಡಿ. ಹಾಗೆ ಗಾಯತ್ರಿ ಮಂತ್ರವನ್ನು ಯಾವ ರೀತಿ ಪಠಿಸಬೇಕು, ಏನೆಲ್ಲ ಪವಾಡಗಳಾಗಿದೆ ನನ್ನ ಸಬ್ಸ್ಕ್ರೈಬರ್ಗೆ ಅನ್ನೋದು ಕೂಡ ಡೀಟೇಲಾಗಿ ಹೇಳಿದ್ದೀನಿ ಆ ಒಂದು ವಿಡಿಯೋದಲ್ಲಿ. ಹಾಗೆ ರಾಯರಿಗೆ ಸೇವೆಯನ್ನು ಮಾಡಬೇಕಂದ್ರೆ ನಿಮ್ಮ ಮನಸ್ಸು ತೃಪ್ತಿ ಆಗೋ ಹಾಗೆ ಸೇವೆಯನ್ನು ಸಲ್ಲಿಸಿ. ಮನೆಯಲ್ಲಾಗ್ಬೋದು ಅಥವಾ ರಾಯರ ಮಠದಲ್ಲಾದರೂ ಆಗ್ಬೋದು. ರಾಯರ ಮಠಕ್ಕೆ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ರಾಯರಿಗೆ ಒಂದು ಸೇವೆಯನ್ನು, ಅಂದರೆ ಆರತಿ ಮಾಡಿ ನಿಮ್ಮ ಸಂಕಲ್ಪ, ನಿಮ್ಮ ಬೇಡಿಕೆಗಳು ಏನಿರುತ್ತೆ ರಾಯರ ಬಳಿ ಹೇಳಿಕೊಂಡು ನೀವು ಹೆಜ್ಜೆ ನಮಸ್ಕಾರ ಆಗ್ಬೋದು ಮಾಡಿಕೊಂಡು ಬರಬಹುದು. ಹಾಗೆ ರಾಯರ ಆಶೀರ್ವಾದವನ್ನು ಪಡ್ಕೊಂಡು ಬರ್ಬೋದು. ರಾಯರ ಆಶೀರ್ವಾದ, ರಾಯರ ಅನುಗ್ರಹ ಎಲ್ಲರಿಗೂ ಸಿಗಲಿ. ಅವತ್ತಿನ ದಿನ ನಿಮ್ಮ ಸೇವೆ ಏನಿರುತ್ತೆ ಅದಕ್ಕೆ ಪ್ರತಿಫಲವಾಗಿ ಅನುಗ್ರಹ ಮಾಡೇ ಮಾಡ್ತಾರೆ ರಾಯರು. ರಾಯರನ್ನು ನಂಬಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಕಷ್ಟ ಕಾರ್ಪಣ್ಯಗಳಿದೆ ರಾಯರ ಮುಂದೆ ಹೇಳ್ಕೊಳ್ಳಿ. ಹಾಗೆ ರಾಯರ ಅನುಗ್ರಹ ಪಡ್ಕೊಳ್ಳಿ. ಅವತ್ತಿನ ದಿನ ರಾಯರಿಗೆ ಸೇವೆನ ಸಲ್ಲಿಸೋದನ್ನು ಮಾತ್ರ ಮರಿಬೇಡಿ. ತುಂಬಾ ವಿಶೇಷವಾಗಿರುವಂಥ ದಿನಗಳು ಅಂತಲೇ ಹೇಳ್ಬೋದು. ರಾಯರಿಗೆ ಅಭಿಷೇಕ ಆಗ್ಬೋದು ಅಥವಾ ಮನೆಯಲ್ಲೇ ತುಪ್ಪದ ದೀಪವನ್ನು ಹಚ್ಚಿ ಅವರ ನಾಮಸ್ಮರಣೆ ಮಾಡೋದಾಗಿರ್ಬೋದು. ರಾಯರಿಗೆ ಒಂದೊಳ್ಳೆ ದಿನಗಳಲ್ಲೇ ನಾವು ಗುರುಪುಷ್ಯಾಮೃತ ದಿನ ಆಗ್ಬೋದು,
ಅಥವಾ ಏಕಾದಶಿ ದಿನ ಆಗ್ಬೋದು ಉಪವಾಸ ಇದ್ದು ರಾಯರಿಗೆ ಸೇವೆ ಮಾಡ್ತಿದ್ದೀವಿ, ವ್ರತಗಳನ್ನ ಮಾಡ್ತಿದ್ದೀವಿ, ಆದರೂ ನಮಗೆ ಏನೂ ಆ ರಾಯರು ನಮಗೆ ಒಳ್ಳೆಯದನ್ನು ಮಾಡೋ ರೀತಿ ಸೂಚನೆನೇ ನೀಡ್ತಾ ಇಲ್ಲ. ಎಲ್ಲರಿಗೂ ರಾಯರ ಹೂ ಪ್ರಸಾದ ಆಗ್ಬೋದು, ಹಾಗೆ ರಾಯರ ಅನುಗ್ರಹ ಆಗ್ಬೋದು ಎಲ್ರಿಗೂ ಸಿಗ್ತಿದೆ, ಇನ್ನು ಕೆಲವರಿಗೆ ಯಾಕೆ ಸಿಗ್ತಾ ಇಲ್ಲ ಅನ್ನೋ ಒಂದು ಗೊಂದಲ ಇದ್ದೇ ಇರುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಒಂದೊಳ್ಳೆ ದಿನಗಳು ಬರಬೇಕು ಅಂದರೆ ಅದು ಕೆಟ್ಟ ದಿನಗಳನ್ನ ನೀವು ಕಳೀಲೇಬೇಕಾಗುತ್ತೆ, ಕೆಟ್ಟ ದಿನಗಳನ್ನ ನೀವು ಅನುಭವಿಸ್ಲೇಬೇಕಾಗುತ್ತೆ. ಯಾಕಂದರೆ ಅಂಥದ್ದು ಒಂದು ಒಳ್ಳೆ ದಿನಗಳು ಬಂದೇ ಬರುತ್ತೆ. ಆ ಒಂದು ಒಳ್ಳೆ ದಿನಕ್ಕೆ ರಾಯರು ಆದಷ್ಟು ಬೇಗ ಅನುಗ್ರಹ ಮಾಡೇ ಮಾಡ್ತಾರೆ ಎಲ್ಲರ ಜೀವನದಲ್ಲೂ ಅಂತಲೇ ಹೇಳ್ಬೋದು. ಹಾಗೆ ಕೆಟ್ಟ ದಿನಗಳು ಬಂದಿದೆ ಅಂದ ತಕ್ಷಣ ದೇವರನ್ನು ಪೂಜಿಸೋದಾಗ್ಬೋದು, ಆರಾಧಿಸೋದಾಗ್ಬೋದು, ಹಾಗೆ ಆ ದೇವರಿಗೆ ನಮ್ಮ ಕೈಲಾದಷ್ಟು ಮನೆಯಲ್ಲಿ ಸೇವೆಗಳನ್ನ ಮಾಡ್ತಾ, ಪೂಜೆಗಳನ್ನ ಮಾಡ್ತಾ ಅದನ್ನು ನಾವು ಜಾಸ್ತಿ ಮಾಡ್ಕೊಳ್ಬೇಕೇ ಹೊರತು ಅದನ್ನು ಕಡಿಮೆ ಮಾಡ್ಕೊಳ್ಬಾರ್ದು. ಯಾಕಂದರೆ ದೇವರು ನಮ್ಮನ್ನು ಪರೀಕ್ಷಿಸ್ತಾರಂತೆ. ಪ್ರತಿನಿತ್ಯ ಇವರು ನನಗೆ ಯಾವ ರೀತಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತಾರೋ, ಯಾವ ರೀತಿ ಜ್ಞಾನ ಮಾಡ್ತಾರೋ ಅನ್ನೋದನ್ನು ಕೂಡ ದೇವರು ಪರೀಕ್ಷೆ ಮಾಡ್ತಿರ್ತಾರೆ ನಮ್ಮ ಜೀವನದಲ್ಲಿ. ಕಷ್ಟ ಬಂತು ಅಂದ ತಕ್ಷಣ, ಕಷ್ಟಗಳೇ ಕೊಡ್ತಿದ್ದಾರೆ ದೇವರು ಅಂದ ತಕ್ಷಣ ನಾವು ಪೂಜೆ ಮಾಡೋದನ್ನು ನಿಲ್ಲಿಸೋಕ್ಕೆ ಹೋಗಬಾರ್ದು. ಇದೆಲ್ಲ ನಮ್ಮ ಜೀವನದಲ್ಲಿ ಒಂದು ಪಾಠ. ಹಾಗೆ ಒಂದು ಒಳ್ಳೆ ದಿನಗಳು ಬರೋದಕ್ಕೆ ಇದೆಲ್ಲವೂ ಕೂಡ ನಮಗೆ ಪರೀಕ್ಷೆ ಮೂಲಕ ದೇವರು ಕೊಡ್ತಿರ್ತಾರೆ. ಆ ಒಂದು ದಿನಗಳನ್ನ ಎದುರಿಸಿ ನಾವು ನಿಲ್ಲಬೇಕಾಗುತ್ತೆ. ಹಾಗೆ ನಮ್ಮ ಜೀವನದಲ್ಲೂ ಒಂದು ಒಳ್ಳೇದು ಬರಬೇಕು ಅಂದರೆ ಕೆಟ್ಟ ದಿನಗಳ ಜೊತೆ ನಾವು ಕಾಲ ಕಳಿಬೇಕಾಗುತ್ತೆ. ಹಾಗೆ ಎಲ್ಲರ ಜೀವನದಲ್ಲೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ, ಒಳ್ಳೆ ದಿನ ಬಂದೇ ಬರುತ್ತೆ. ಕತ್ಲೆ ಆದಮೇಲೆ ಬೆಳಕು ಬರಲೇಬೇಕು ಅಲ್ವಾ? ಹಾಗೆ ನಮ್ಮ ಜೀವನವು ಕೂಡ ಆ ಒಂದು ಒಳ್ಳೆ ದಿನಗಳಿಗೋಸ್ಕರ ಕಾಯ್ತಾ, ರಾಯರಿಗೆ ಸೇವೆ ಸಲ್ಲಿಸ್ತಾ, ರಾಯರ ನಾಮಸ್ಮರಣೆ ಮಾಡ್ತಾ, ನಮ್ಮ ಕೆಟ್ಟ ದಿನಗಳು ಹೋಗಿ ಒಳ್ಳೆ ದಿನಗಳು ಬರುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ರಾಯರಿಗೂ ಇನ್ನೂ ಅತಿ ಹೆಚ್ಚು ಸೇವೆಯನ್ನು ಸಲ್ಲಿಸೋಣ. ರಾಯರ ಅನುಗ್ರಹ ಪಡೆಯೋಣ. ಹಾಗೆ ರಾಯರಿಗೆ ನಾಮಲೇಖನವನ್ನು ಬರೆಯೋದಕ್ಕೆ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಹಾಗೆ ರಾಯರ ನಾಮಸ್ಮರಣೆ ಪಠನೆ ಮಾಡೋದಕ್ಕೂ ತುಂಬಾ ವಿಶೇಷವಾಗಿರುವಂಥ ದಿನ. ತುಪ್ಪದ ದೀಪವನ್ನು ಹಚ್ಚಿ ರಾಯರಿಗೂ ಒಂದು ಸೇವೆಯನ್ನು ಮಾಡಬಹುದು. ಹಾಗೆ ಹೆಜ್ಜೆ ನಮಸ್ಕಾರವನ್ನು ಹಾಕಬಹುದು. ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ದರೂ ರಾಯರ ಬಳಿ ಹೇಳ್ಕೊಳ್ಳಿ. ತುಂಬಾ ವಿಶೇಷವಾಗಿರುವಂಥ ದಿನ ಮಾರ್ಚ್ 6ನೇ ತಾರೀಕು ಅವರ ಹುಟ್ಟುಹಬ್ಬ ದಿನ. ಹಾಗೆ ಅವರಿಗೆ ಪಟ್ಟಾಭಿಷೇಕ ದಿನ ಇರುತ್ತೆ. ನಿಮ್ಮೆಲ್ಲರ ಸೇವೆ ರಾಯರಿಗೆ ತಲುಪಿ, ರಾಯರು ಆದಷ್ಟು ಬೇಗ ನಿಮ್ಮ ಕಷ್ಟಗಳನ್ನು ದೂರ ಮಾಡಿ, ರಾಯರು ಬೇಗ ಅನುಗ್ರಹ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ರಾಯರನ್ನು ನೆನೆಯುತ್ತಾ, ರಾಯರ ನಾಮಸ್ಮರಣೆ ಮಾಡುತ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಸಿಗ್ತೀನಿ ಹೊಸ ಮಾಹಿತಿ ಜೊತೆಗೆ. ಧನ್ಯವಾದಗಳು ಸ್ನೇಹಿತರೆ. ರಾಯರ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಸದಾ ನಿಮ್ಮೆಲ್ಲರ ಮೇಲೂ ರಾಯರ ಅನುಗ್ರಹ, ರಾಯರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಸ್ನೇಹಿತರೆ.